ಹೇ ದೇ, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಇವತ್ತು ಆಫೀಸ್ ಕೂಡ ಇತ್ತು, ಬಟ್ ಸ್ವಲ್ಪ ಪರ್ಮಿಷನ್ ತೊಗೊಂಡು ಇಲ್ಲೇ ಟೆಂಪಲಲ್ಲಿ ಫಂಕ್ಷನ್ ಇತ್ತು ಅಂತ ರೆಡಿಯಾಗಿ ಹೊರಟ್ವಿ. ನಾನು ರೆಡಿ ಜಾಸ್ತಿ ಆಗೋಕ್ಕೆ ಟೈಮ್ ಸಿಕ್ಕಿಲ್ಲ, ಯಾಕಂದರೆ ಮೀಟಿಂಗ್ಸು ಅದು ಇದು ಅಂತ ಇತ್ತು. ಹಾಗೆ ಸ್ವಲ್ಪ ಇರೋ ಟೈಮಲ್ಲೇ ರೆಡಿಯಾಗಿ ಹೊರಟ್ವಿ. ಸೊ ಸ್ಯಾರಿ ಉಟ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಉಟ್ಕೊಂಡಿದ್ದೆ. ಬಟ್ ಜಾಸ್ತಿ ರೆಡಿ ಏನಾಗಿಲ್ಲ. ಟೆಂಪಲಿಂದ ತುಂಬ ದೂರ ಇರಲಿಲ್ಲ, ಬೇಗನೆ ಹೋಗಿ ರೀಚ್ ಆದ್ವಿ. ಬಟ್ ಆಲ್ರೆಡಿ ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗಿತಾ ಬಂದಿತ್ತು. ಹಾಗೆ ಊಟ ಕೂಡ ಇತ್ತು. ಊಟ ಅಲ್ಲೇ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಮೀಟಿಂಗ್ ಶೆಡ್ಯೂಲ್ ಆಗಿತ್ತು. ಸೊ ಡ್ರೆಸ್ ಚೇಂಜ್ ಮಾಡೋಕ್ಕೂ ಟೈಮ್ ಇರಲಿಲ್ಲ, ಹಾಗಾಗಿ ಹಾಗೆ ಮೀಟಿಂಗ್ ಕೂತ್ಕೊಂಡೆ. ಆಮೇಲೆ ಅನ್ನಿಸ್ತು ಡ್ರೆಸ್ ಚೇಂಜ್ ಏನು ಮಾಡೋದು, ಸಂಜೆ ಅಪಾರ್ಟ್ಮೆಂಟಲ್ಲಿ ಕೂಡ ನವರಾತ್ರಿ ಫಂಕ್ಷನ್ ಇರೋದ್ರಿಂದ ಅದನ್ನು ಮುಗಿಸ್ಕೊಂಡು ಬಂದೆ. ಡ್ರೆಸ್ ಚೇಂಜ್ ಮಾಡಿದರೆ ಆಯಿತು ಬಿಡು ಅಂತ ಸುಮ್ಮನಾಗ್ಬಿಟ್ಟೆ. ಮಧ್ಯಾಹ್ನ ರೆಡಿಯಾಗಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ, ಹಾಗಾಗಿ ಇವಾಗ ಅಪಾರ್ಟ್ಮೆಂಟ್ ಫಂಕ್ಷನ್ಗಾದ್ರು ಚೆನ್ನಾಗಿ ರೆಡಿಯಾಗಿ ಹೋಗೋಣ ಅಂತ ಸ್ವಲ್ಪ ರೆಡಿಯಾಗಿ ಫಂಕ್ಷನ್ಗೆ ಹೋದೆ. ಇವತ್ತು ಫಂಕ್ಷನ್ ಅಂದರೆ ಭಜನೆ ಇತ್ತು. ಸೊ ಚೆನ್ನಾಗಿತ್ತು. ಫಂಕ್ಷನ್ ಮುಗಿಸ್ಕೊಂಡು ಊಟ ಕೂಡ ಅಲ್ಲೇ ಇತ್ತು. ಸೊ ಇವತ್ತು ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಊಟ ಹೊರಗಡೆನೇ ಆಯಿತು. ಸೊ ಅದನ್ನು ಮುಗಿಸ್ಕೊಂಡು ಬಂದು ಮೇಕಪ್ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ ಇಲ್ಲಿ. ಹಾಗೆ ನಾನು ನೈಟ್ ಸ್ಕಿನ್ ಕೇರ್ ರೂಟೀನ್ ಹೇಗೆ ಮಾಡ್ತೀನಿ ಅನ್ನೋದನ್ನು ಇದೇ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ಜಾಸ್ತಿ ಏನಿಲ್ಲ, ಒಂದು ಸತಿ ಫೇಸ್ ಕ್ಲೆನ್ಸ್ ಮಾಡ್ಕೊತೀನಿ, ಹಾಗೆಯೇ ಅಲೋವೆರಾ ಜೆಲ್ ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೋತೀನಿ, ಅಷ್ಟೇ. ಇನ್ನೇನು ಲಾಸ್ಟಿಗೆ ಮಲಗುವಾಗ ಲಿಪ್ ಬಾಮ್ ಹಚ್ಕೊತೀನಿ, ಅಷ್ಟೇ. ಟೈಮ್ ನೋಡಿದ್ರೆ 10:50 ಆಗಿಬಿಟ್ಟಿತ್ತು. ನನ್ನ ದೋಸೆ ಬೀಸೋ ಕೆಲಸ ಹಾಗೇ ಇತ್ತು. ಸೊ ನಾನು ಅದನ್ನು ಮುಗಿಸ್ಕೊಬೇಕು ಅಂತ ಎಲ್ಲ ಕಡೆ ಡೋರ್ ಕ್ಲೋಸ್ ಮಾಡಿ ಬಂದೆ. ಬಿಕಾಸ್ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ನಮ್ಮಿಂದ ಡಿಸ್ಟರ್ಬ್ ಆಗೋದು ಬೇಡ ಅಂತ ಅಷ್ಟೇ. ಹಾಗೆ ದೋಸೆ ರುಬ್ತಾ ಟುಮಕ್ ಟುಮಕ್ ಜಾನಿಯಮ್ಮ ಏದೆನಾಲ್ ಅಂತ ಫುಲ್ ಡೇ ಅದೇ ರೀಲ್ಸ್ ನೋಡಿ 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 ಅದೇ ಸಾಂಗ್ ತಲೆಯಲ್ಲಿ ಓಡ್ತಾ ಇತ್ತು. ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ದೋಸೆ ರುಬ್ಬಿ ಮುಗಿಸಾದ್ಮೇಲೆ ನಾನು ಅಡುಗೆ ಮನೆ ಕ್ಲೀನ್ ಮಾಡಿ ಹಾಗೆ ಮಲ್ಕೊಳ್ಳೋಕೆ ಹೋಗೋಣ ಅಂತ ಅಡುಗೆ ಮನೆ ಒಂದು ಕ್ಲೀನ್ ಮಾಡಿಕೊಂಡೆ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.